ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ ಕ್ವಶನ್ ಏನ್ ಹೇಳ್ತಾ ಇರೋದು, an experiment on the pea breeding following frequency of the seeds were obtained ಅಂತ ಅಂದ್ರೆ ಪಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ವಲ್ಲ, 10th ಅಲ್ಲೂ ಕೂಡ ಹೇಳ್ಕೊಟ್ಟಿದ್ದಾರೆ, PUC ಲೂ ಕೂಡ ಬಂದಿತ್ತಲ್ವಾ. ಸೊ ಆ ತರ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದೀವಿ. ರೆಡ್ ಅಂಡ್ ಯೆಲ್ಲೋ ಇರೋದು ಎಷ್ಟು ಬಂದಿದೆ, 315 ಬಂದಿದಾವೆ. ವ್ರಿಂಕಲ್ಡ್ ಅಂಡ್ ಯೆಲ್ಲೋ ಎಷ್ಟು ಬಂದಿದೆ, 101. ಇದೇನ್ ಬರೆಯುವಂತ ಅವಶ್ಯಕತೆ ಇಲ್ಲ, WY ಅಂತ ಇದ್ರೆ ಸಾಕು. ರೆಡ್ ಅಂಡ್ ಗ್ರೀನ್ ಇದ್ರೆ 108 ಇದಾವೆ. ವ್ರಿಂಕಲ್ಡ್ ಮತ್ತೆ ಗ್ರೀನ್ 32 ಬಂದಿದಾವೆ. ಟೋಟಲ್ 556 ಪಿಗಳು ಬ್ರೀಡ್ ಆಗಿದಾವೆ. ಎಷ್ಟು, 556. Theory predicts that the frequency should be in the proportion 9:3:3:1. ಅಂದ್ರೆ ರೆಡ್ ಅಂಡ್ ಯೆಲ್ಲೋ 9 ಇರಬೇಕು, ವ್ರಿಂಕಲ್ಡ್ ಅಂಡ್ ಯೆಲ್ಲೋ 3 ಇರಬೇಕು, ಆಮೇಲೆ ರೆಡ್ ಅಂಡ್ ಗ್ರೀನ್ 3 ಇರಬೇಕು, ವೈಟ್ ವ್ರಿಂಕಲ್ಡ್ ಮತ್ತೆ ಗ್ರೀನ್ ನನಗೆ 1 ಇರಬೇಕು ಅಂತ ಹೇಳುತ್ತೆ. ಏನು, ಥಿಯರಿ ಹೇಳುತ್ತೆ. ಎಕ್ಸಾಮೈನ್ ದ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ದ ಥಿಯರಿ ಅಂಡ್ ದ ಎಕ್ಸ್ಪೆರಿಮೆಂಟ್. ಚಿ ಸ್ಕ್ವೇರ್ ವ್ಯಾಲ್ಯೂನ ಕೊಟ್ಟಿದ್ದಾರೆ 7.815. ಯಾವ ರೀತಿ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊಲ್ಯೂಷನ್ಗೆ ಹೋಗೋಣ. ಫಸ್ಟು null hypothesis H0. So H0 ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ, examine the correspondence between the theory and the experiment ಅಲ್ವಾ. ಸೊ correspondence between theory and experiment exist ಅಂತ ಬರೀರಿ. ಅಂತ ಅಂದ್ರೆ ಕರೆಸ್ಪಾಂಡೆನ್ಸ್ ಇದೆ ಥಿಯರಿ ಮತ್ತೆ ಎಕ್ಸ್ಪೆರಿಮೆಂಟ್ ಮಧ್ಯ ಅಂತ. ನೆಕ್ಸ್ಟ್ ಇದರ ಉಲ್ಟಾ ಏನು, ಆಲ್ಟರ್ನೇಟಿವ್ ಹೈಪೋಥಿಸಿಸ್. ಸೊ ಇದನ್ನ H1 ಇಂದ ರೆಪ್ರೆಸೆಂಟ್ ಮಾಡ್ತೀನಿ, ಉಲ್ಟಾ ಬರೀರಿ. ನೋ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ಥಿಯರಿ ಅಂಡ್ ಎಕ್ಸ್ಪೆರಿಮೆಂಟ್. ಸರಿನಾ. ಸೊ ಈ ತರ ಒಂದೆರಡು ಲೈನ್ ಥಿಯರಿನ ಬರಿಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಅವ್ರು ಏನ್ ಹೇಳ್ತಾ ಇರೋದು, ಥಿಯರಿ ಪ್ರಕಾರ 9:3:3:1 ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ 9 ಪ್ರಪೋರ್ಷನ್ ಇರಬೇಕು, ನೆಕ್ಸ್ಟ್ 3 ಪ್ರಪೋರ್ಷನ್ ಇರಬೇಕು, 3 ಪ್ರಪೋರ್ಷನ್ ಇರಬೇಕು, 1 ಪ್ರಪೋರ್ಷನ್ ಇರಬೇಕು ಅಂತ. ಈಗ ಫಸ್ಟ್ ಇವುಗಳನ್ನ ಆಡ್ ಮಾಡ್ಕೊಳ್ಳಿ. 9 + 3 ಎಷ್ಟಾಯ್ತು ನನಗೆ, 12 ಆಯ್ತು. 12 + 3 15, 15 + 1 16. ಸೊ ಡಿವೈಡ್ ಬೈ 16 ಅಂದ್ರೆ 9 out of 16, 3 out of 16, 3 out of 16, 1 out of 16. ಈಗ ಟೋಟಲ್ ಎಷ್ಟಿರೋದು ನನಗೆ 556. ಸೊ ವ್ಯಾಲ್ಯೂಗಳು ಗೊತ್ತಾಗುತ್ತೆ. ಇಂಟು 556, ನೆಕ್ಸ್ಟ್ ಇಂಟು 556, ನೆಕ್ಸ್ಟ್ ಇಂಟು 556, ನೆಕ್ಸ್ಟ್ ಇಂಟು 556. ಸೇಮ್ ಆರ್ಡರ್ ಅಲ್ಲಿ ತಗೋಬೇಕು. 9:3:3:1 ಕೊಟ್ಟಿದ್ದಾರೆ ಅಂದ್ರೆ ಅದೇ ಆರ್ಡರ್. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ವ್ಯಾಲ್ಯೂ ಬರುತ್ತೆ. 9 into 556 all divided by 16. ಸೊ ವ್ಯಾಲ್ಯೂ ಎಷ್ಟು ಬಂತು, 312.75 ಅಂತ ಬಂದಿದೆ, ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 313. ಸರಿನಾ. ಎಸ್, ಯಾಕೆ 5 ಗಿನ್ನ ಜಾಸ್ತಿ ಇದೆ ನೋಡಿ, ಡೆಸಿಮಲ್ ಆದ್ಮೇಲೆ 7. ಸೊ 5 ಗಿನ್ನ ಜಾಸ್ತಿ ಇದ್ರೆ ಒಂದು ವ್ಯಾಲ್ಯೂ ಜಾಸ್ತಿ ಮಾಡಿ 13ಗೆ. ಏನಾದ್ರೂ ಕೂಡ 5 ಗಿನ್ನ ಕಡಿಮೆ ಇತ್ತು ಅಂತಂದಿದ್ರೆ 12 ಅನ್ನೇ ಬರಿಬೋದಿತ್ತು. ನೆಕ್ಸ್ಟ್ 3 into 556 all divided by 16. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 104.25 ಬರುತ್ತೆ ನೋಡಿ. ಡೆಸಿಮಲ್ ಆದ್ಮೇಲೆ 2 ಇದೆ. ಸೊ ಅದನ್ನ ನಾವೇನ್ ಮಾಡ್ಬೋದು, 104 ಅಂತ ಬರಿಬೋದು. 5 ಗಿನ್ನ ಕಡಿಮೆ ಇದೆ ಅದಕ್ಕೋಸ್ಕರ. ನೆಕ್ಸ್ಟ್ 3 into 556 all divided by 16, ಸೇಮ್ ವ್ಯಾಲ್ಯೂ ಅಲ್ವಾ, 104.25 ಅಂತ ಇದೆ. ಸೊ ಇದನ್ನ ನಾನು 104 ಅಂತ ಬರಿತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ 1 into 556 all divided by 16. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 34.75 ಬಂದಿದೆ, ವಿಚ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 35. ಸೊ ವ್ಯಾಲ್ಯೂಗಳು ಗೊತ್ತಾದ್ವಲ್ಲ. ಇವೇ ನೀವು ಥಿಯರಿ ಪ್ರಕಾರ 9:3:3:1 ಇರ್ಬೇಕಲ್ವಾ ಪ್ರಪೋರ್ಷನ್. ಸೊ ಅದ್ರ ಪ್ರಕಾರ 313, 104, 35 ಬಂದಿದೆ. ಬಟ್ ನಮ್ಮ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಾಗಿದಾವೆ, 315, 101, 108 ಮತ್ತೆ 32 ಬಂದಿದ್ದಾವೆ. ಸೊ ಈಗ ಟೇಬಲ್ ಫಾರ್ಮೇಟ್ ಮಾಡ್ಕೊಳ್ಳಿ. ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ, ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ, ಅಬ್ಸರ್ವ್ಡ್ ಮೈನಸ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಹೋಲ್ ಸ್ಕ್ವೇರ್, ಅಬ್ಸರ್ವ್ಡ್ ಮೈನಸ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. ಸೊ ಈ 4 ವ್ಯಾಲ್ಯೂಗಳನ್ನ ಬರಿಬೇಕಾಗತ್ತೆ. ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಏನಿರೋದು 315, ನೆಕ್ಸ್ಟ್ ಇರುವಂತದ್ದು 101, ನೆಕ್ಸ್ಟ್ 108, ನೆಕ್ಸ್ಟ್ 32. ಸೇಮ್ ಆರ್ಡರ್ ಅಲ್ಲಿ ಬರೀರಿ. ಎಕ್ಸ್ಪೆಕ್ಟೆಡ್ ಎಷ್ಟಿದಾವೆ, 313, ನೆಕ್ಸ್ಟ್ 104, ನೆಕ್ಸ್ಟ್ 104, ನೆಕ್ಸ್ಟ್ 35. ಸೊ ಈಗ ಏನ್ ಮಾಡಬೇಕು,
ಅಬ್ಸರ್ವ್ಡ್ ಮೈನಸ್ ಎಕ್ಸ್ಪೆಕ್ಟೆಡ್ ಹೋಲ್ ಸ್ಕ್ವೇರ್. ಸೊ 315 ಮೈನಸ್ 313 ಅಂತ ಅಂದ್ರೆ ಎಷ್ಟಾಯ್ತು 2. ಸೊ 2 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಇಟ್ ವಿಲ್ ಬಿ 4. ನೆಕ್ಸ್ಟ್ 101 ಮೈನಸ್ 104 ವ್ಯಾಲ್ಯೂ ಎಷ್ಟಾಗುತ್ತೆ -3. -3 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಎಷ್ಟಾಗುತ್ತೆ ನಮಗೆ 9 ಆಗುತ್ತೆ. ನೆಕ್ಸ್ಟ್ 108 ಮೈನಸ್ 104 ವ್ಯಾಲ್ಯೂ ವಿಲ್ ಬಿ 4 ಸ್ಕ್ವೇರ್ ಅಂತ ಅಂದ್ರೆ ಇಟ್ ವಿಲ್ ಬಿ 16. ನೆಕ್ಸ್ಟ್ 32 ಮೈನಸ್ 35 ಅಂತ ಅಂದ್ರೆ ವ್ಯಾಲ್ಯೂ ಇಸ್ -3 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಇಟ್ ವಿಲ್ ಬಿ 9. ಗೊತ್ತಾಯ್ತಾ? ನೆಕ್ಸ್ಟ್ ಏನ್ ಮಾಡಬೇಕು, OI ಮೈನಸ್ EI ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಸಿಕ್ಕಿದೆ, ಡಿವೈಡ್ ಇಟ್ ಬೈ EI ಅಂತ ಅಂದ್ರೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಇಂದ ಡಿವೈಡ್ ಮಾಡಿ. 4 ಡಿವೈಡೆಡ್ ಬೈ 313 ಆ ತರ 4 ಡಿವೈಡೆಡ್ ಬೈ 313 ಎಷ್ಟು ಬರುತ್ತೆ ವ್ಯಾಲ್ಯೂ 0.01277. ನೆಕ್ಸ್ಟ್ 9 ಡಿವೈಡೆಡ್ ಬೈ 104 ವ್ಯಾಲ್ಯೂ ಎಷ್ಟು ಬರುತ್ತೆ 0.086. ಸೊ ಡಿಸಿಮಲ್ ಆದ್ಮೇಲೆ ನಾವು 3 ಮಾತ್ರ ತಗೊಳ್ಳೋಣ ಸಾಕು, ಸರಿನಾ? 0.012 0.086. ನೆಕ್ಸ್ಟ್ 16 ಹೋಲ್ ಡಿವೈಡೆಡ್ ಬೈ 104 ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 0.153 ಬಂತು. ನೆಕ್ಸ್ಟ್ 9 ಡಿವೈಡೆಡ್ ಬೈ 35 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 0.257 ಬರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಚಿ ಸ್ಕ್ವೇರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಚಿ ಸ್ಕ್ವೇರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಅಬ್ಸರ್ವ್ಡ್ ಮೈನಸ್ ಎಕ್ಸ್ಪೆಕ್ಟೆಡ್ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. ನೋಡಿ ಇಲ್ಲಿ ಆಲ್ರೆಡಿ ಬರ್ದಿದೀವಿ, ಅಬ್ಸರ್ವ್ಡ್ ಮೈನಸ್ ಎಕ್ಸ್ಪೆಕ್ಟೆಡ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. ಸಮೇಷನ್ ಮಾಡ್ಬೇಕು. ಸಮೇಷನ್ ಅಂದ್ರೆ ಇದು ಅಷ್ಟನ್ನು ಕೂಡ ಆಡ್ ಮಾಡಿ, ಸರಿನಾ? ಸೊ ಕ್ಯಾಲ್ಕುಲೇಟರ್ ಅನ್ನು ಯೂಸ್ ಮಾಡ್ಕೊಳ್ಳಿ. 0.012 ಪ್ಲಸ್ 0.086 ಪ್ಲಸ್ 0.153 ಪ್ಲಸ್ 0.257 ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 0.508 ಬಂದಿದೆ. 0.508 ಮಾಡಬೇಕು ಅಂತಂದ್ರೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇರುತ್ತೆ. ಅವ್ರು ಕೇಳ್ತಾ ಇರೋದು ಇಲ್ಲಿ ಏನು ಕೊಟ್ಟಿಲ್ಲ ಅಂತಂದ್ರೂ ಕೂಡ ಕ್ವಶನ್ ಅಲ್ಲಿ ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ 5% ಲೆವೆಲ್ ಸಿಗ್ನಿಫಿಕೆನ್ಸ್ ಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು. ಸೊ 5% ಲೆವೆಲ್ ಸಿಗ್ನಿಫಿಕೆನ್ಸ್ ಅಂತ ಅಂದ್ರೆ ನೋಡಿ ಇಲ್ಲಿ ಏನಾದ್ರೂ ಕೂಡ ಚಿ ಸ್ಕ್ವೇರ್ ವ್ಯಾಲ್ಯೂ 0.05. 5% ಅಂತ ಅಂದ್ರೆ ಏನಪ್ಪಾ 5% ಅಂದ್ರೆ ಫ್ರಾಕ್ಷನ್ಸ್ ಕನ್ವರ್ಟ್ ಮಾಡ್ಕೊಂಡ್ರೆ 5 ಡಿವೈಡೆಡ್ ಬೈ 100 ಅಲ್ವಾ? ಸೊ 5/100 ಅಂದ್ರೆ ಡೆಸಿಮಲ್ ಅಲ್ಲಿ ಏನಾಗುತ್ತೆ 0.05. ಗೊತ್ತಾಯ್ತಾ? ಅವ್ರು 0.05 ಅಂತ ಕೊಟ್ಟಿದ್ದಾರೆ ಅಂದ್ರೆ ಕನ್ಫ್ಯೂಸ್ ಆಗ್ಬೇಡ್ರಿ, 5% ಸಿಗ್ನಿಫಿಕೆನ್ಸ್ ಲೆವೆಲ್ ಅಂತ ನಿಮಗೆ ಕೇಳದೆ 5% ಸಿಗ್ನಿಫಿಕೆನ್ಸ್ ಲೆವೆಲ್ ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ಸೊ ನಾವೇ 11.07 ಅನ್ನ ಯೂಸ್ ಮಾಡಬೇಕು ಏನಾದ್ರೂ ಕೂಡ ನಮಗೆ 5 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ, ಸರಿನಾ? 5 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ ನಾವು 11.07 ಅನ್ನ ಯೂಸ್ ಮಾಡ್ತೀವಿ. ಚಿ ಸ್ಕ್ವೇರ್ ವ್ಯಾಲ್ಯೂ ಏನ್ ಯೂಸ್ ಮಾಡ್ತೀವಿ ಏನಾದ್ರೂ ಕೂಡ ನಮಗೆ 4 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ ನಾವು 9.49 ಅನ್ನ ಯೂಸ್ ಮಾಡ್ತೀವಿ. ಅದೇ ಏನಾದ್ರೂ ಕೂಡ ನಮಗೆ 3 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ ನಾವು 7.81 ಅನ್ನ ಯೂಸ್ ಮಾಡ್ತೀವಿ. ಸೊ ಈ 3 ವ್ಯಾಲ್ಯೂಗಳು ನಿಮಗೆ ಗೊತ್ತಿರಬೇಕು. 11.07 ಏನಾದ್ರೂ 5 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ, 9.49 ಏನಾದ್ರೂ 4 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ, 7.81 ಏನಾದ್ರೂ 3 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ. ಇಲ್ಲಿ ಕ್ವಶನ್ ಅಲ್ಲಿ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 7.815. ಸೊ 5 ಅಂತ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, 7.81 ಹಾಕೊಂಡ್ರು ಸೇಮ್ ವ್ಯಾಲ್ಯೂನೇ ಬರೋದು, ಸರಿನಾ? ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಅಂತಂದ್ರೆ ಬರೀರಿ. ಈಗ ಯಾವ ರೀತಿ ಅವರು ಚೆಕ್ ಮಾಡ್ಕೊಂಡ್ರು ಇದೇ ವ್ಯಾಲ್ಯೂನ ಬರಬೇಕು ಅಂತ? ಸಿಂಪಲ್, ಡಿಗ್ರಿ ಆಫ್ ಫ್ರೀಡಮ್ ನೋಡಿ ಇಲ್ಲಿ 1 2 3 4 ಡಿಫ್ರೆಂಟ್ ಪಾಸಿಬಲ್ ಔಟ್ಕಮ್ಸ್ ಅಲ್ವಾ ಇದ್ದಿದ್ದು ಇದರಲ್ಲಿ. ಇದು ಟೋಟಲ್, ಇದನ್ನ ತಗೋಬಾರ್ದು, 4 ಅಲ್ವಾ ಇದ್ದಿದ್ದು. ಸೊ n-1 ಅಂದ್ರೆ 4 - 1 ಎಷ್ಟಾಯ್ತು 3 ಡಿಗ್ರಿ ಆಫ್ ಫ್ರೀಡಮ್ಗೆ ಯಾವ್ದು ಯೂಸ್ ಮಾಡೋದು 7.81. ಗೊತ್ತಾಯ್ತಾ? ಸೊ ಟೋಟಲ್ ಎಷ್ಟು ಡಿಫ್ರೆಂಟ್ ಔಟ್ಕಮ್ಸ್ ಇದಾವೆ ಅದು -1 4 ಇದಾವೆ. ಸೊ 4 - 1 ಅಂದ್ರೆ 3. ಸೊ 3 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ 7.81 ಅನ್ನ ಯೂಸ್ ಮಾಡಬೇಕು. ಸೊ ಈಗ ನನಗೆ ಚಿ ಸ್ಕ್ವೇರ್ ವ್ಯಾಲ್ಯೂ ಏನ್ ಬಂದಿದೆ 0.508 ಬಂದಿದೆ. ನೆಕ್ಸ್ಟ್ ಅದನ್ನ ನಾವು 7.81 ಜೊತೆ ಕಂಪೇರ್ ಮಾಡ್ಬೇಕು, 815 ಜೊತೆನೆ, ಸರಿನಾ? ಅವ್ರು ಹೇಳಿರೋ ತರ 815 ಅನ್ನೇ ಹಾಕೋಣ. ಸೊ ಇವಾಗ ಏನಾದ್ರು ನನಗೆ ಜನರೇಟ್ ಆಗಿರುವಂತ ಚಿ ಸ್ಕ್ವೇರ್ ವ್ಯಾಲ್ಯೂ ಲೆಸ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿದ್ರೆ, ಚಿ ಸ್ಕ್ವೇರ್ ವ್ಯಾಲ್ಯೂ ಲೆಸ್ ದೆನ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿದ್ರೆ ಈ ಒಂದು ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗುತ್ತೆ. ಹೈಪೋಥಿಸಿಸ್ ಅಕ್ಸೆಪ್ಟ್ ಆಯ್ತು ಅಂತಂದ್ರೆ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ದ ಥಿಯರಿ ಅಂಡ್ ದ ಎಕ್ಸ್ಪೆರಿಮೆಂಟ್ ಎಕ್ಸಿಸ್ಟ್ ಅಂತ ಬರೀಬೇಕು, ಸರಿನಾ? ಯಾವಾಗ ನನಗೆ ಹೊಸದಾಗಿ ಜನರೇಟ್ ಆಗಿರುವಂತ ಚಿ ಸ್ಕ್ವೇರ್ ವ್ಯಾಲ್ಯೂ ಈಸ್ ಲೆಸ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಏನಾದ್ರೂ ಕೂಡ ಹೊಸದಾಗಿ ಜನರೇಟ್ ಆಗಿರುವಂತ ಚಿ ಸ್ಕ್ವೇರ್ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿದ್ರೆ ಅದರ ಉಲ್ಟಾ ಹೈಪೋಥಿಸಿಸ್ ನನಗೆ ರಿಜೆಕ್ಟ್ ಆಗುತ್ತೆ. ಹೈಪೋಥಿಸಿಸ್ ರಿಜೆಕ್ಟ್ ಆಯ್ತು ಅಂತಂದ್ರೆ ಇಲ್ಲಿ ನೋ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ದ ಥಿಯರಿ ಅಂಡ್ ಎಕ್ಸ್ಪೆರಿಮೆಂಟ್ ಅಂತ ಬರೀಬೇಕು, ಸರಿನಾ? ಎಸ್. ಸೊ ಇವಾಗ ನೋಡಿ ಇಲ್ಲಿ ಕಂಪೇರ್ ಮಾಡಿ 0.508 ಈಸ್ ಲೆಸ್ ದೆನ್ 7.815. ನಮಗೆ ಬಂದಿರುವಂತ ಚಿ ಸ್ಕ್ವೇರ್ ವ್ಯಾಲ್ಯೂ ಈಸ್ ಲೆಸ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಸೊ ಏನಾಗುತ್ತೆ, ಸಿನ್ಸ್ chi square value is less than 7.815, the hypothesis is accepted.
the hypothesis is accepted at 5% level of significance. 5% level of significance. ಸರಿನಾ, ಅವ್ರು ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂತ ಅಂದ್ರೂ ಕೂಡ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಬರೀಬೇಕು. ಕನ್ಕ್ಲೂಷನ್ ಇಲ್ಲಿ ಬರೀತೀನಿ ನೋಡಿ. ದಸ್ there is correspondence between theory and experiment, ಸರಿನಾ, experiment at 5% level of significance, 5% level of significance. ಇದನ್ನೇ ನೀವೇ ಒನ್ ವರ್ಡ್ಸ್ ಅಲ್ಲಿ ಬರಿತಾ ಹೋಗ್ಬೋದು. ಸರಿನಾ, since chi square value which has been generated is less than the standard value, the hypothesis is accepted. hypothesis accept ಆಗಿದೆ ಅಂದ್ರೆ correspondence between the theory and experiment exist ಅಂತ ಬರಿಬೇಕು. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸ್ಕ್ರೀನ್ ಶಾಟ್ ತಕ್ಕೋ ಅಂತ ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.